friends, in this class 7th standard social science history part ಇಂದ ನಾವು ಸೆಕೆಂಡ್ ಚಾಪ್ಟರ್ ವಿಜಯನಗರ ಎಂಪೈರ್ ಚಾಪ್ಟರ್ ಬಗ್ಗೆ ತಿಳಿದುಕೊಳ್ಳೋಣ. In this chapter you will learn the achievements of Vijayanagara kings, administration, social, economic conditions and literature of the Vijayanagara period, the art and sculpture of the Vijayanagara Empire, the religious equality and the Battle of Talikota and its effects. Introduction. During the 13th century ನಲ್ಲಿ the expedition ಅಂತಂದ್ರೆ ದಂಡಯಾತ್ರೆಗಳು ಸ್ಟಾರ್ಟ್ ಆಗ್ತವೆ by Delhi Sultan Alauddin Khilji. Look at the picture. He is Alauddin Khilji over the South India and continued up to 14th century ವರೆಗಂತನೂ ಆ ದಂಡಯಾತ್ರೆ ಕಂಟಿನ್ಯೂ ಆಗ್ತಾ ಹೋಗ್ತವೆ over the South India. As a result, many South Indian kingdoms were victims ಅಂದ್ರೆ ತುಂಬಾನೇ ಸಫರ್ ಮಾಡ್ತಾರೆ and also defeated by Alauddin Khilji's violent attacks. ಅವರಲ್ಲಿ ಯಾರಂತ ಯಾದವಸ್ ಆಫ್ ದೇವಗಿರಿ, ಹೊಯ್ಸಳಾಸ್ ಆಫ್ ದ್ವಾರಸಮುದ್ರ, ಕಕಾತಿಯಾಸ್ ಆಫ್ ವಾರಂಗಲ್, ಪಾಂಡ್ಯಾಸ್ ಆಫ್ ಮದುರೈ, Cholas of Tanjavur and others. Look at the map. Here you can observe the most important dynasties like Chola, Kakatiyas, Hoysalas. At that time, Vijayanagara Empire succeeded and create a strong political power as a solution for all the South India's political problems. ನೀವು ಈ ಮ್ಯಾಪ್ ನಲ್ಲಿ ಅಬ್ಸರ್ವ್ ಮಾಡಬೇಕು ವಿಜಯನಗರ ಎಂಪೈರ್ ನ. ದೆನ್ ಇಟ್ ರೂಲ್ಡ್ ಫಾರ್ 3 centuries ವರೆಗಂಟ ರೂಲ್ ಮಾಡುತ್ತೆ. ವಿಜಯನಗರ ಎಂಪೈರ್ ಇಟ್ ವಾಸ್ ಫೌಂಡೆಡ್ ಇನ್ 1336 ಆನ್ ದ ಸದರ್ನ್ ಬ್ಯಾಂಕ್ ಆಫ್ ತುಂಗಭದ್ರಾ ರಿವರ್. ಈ ತುಂಗಭದ್ರಾ ರಿವರ್ ನ ನೀವು ಮ್ಯಾಪ್ ನಲ್ಲಿ ಅಬ್ಸರ್ವ್ ಮಾಡಬೇಕು. ತುಂಗಭದ್ರಾ ರಿವರು ಕೃಷ್ಣಾ ರಿವರ್ನ ಟ್ರಿಬ್ಯೂಟರಿ ಅಂತಂದ್ರೆ ಉಪನದಿ. ಬೈ ದ ಸನ್ಸ್ ಆಫ್ ಸಂಗಮ ಕಾಲ್ಡ್ ಹರಿಹರ, ಬುಕ್ಕರಾಯ, ಕಂಪಣ, ಮಾರಪ್ಪ ಅಂಡ್ ಮುದ್ದಪ್ಪ. ಲುಕ್ ಅಟ್ ದ ಪಿಕ್ಚರ್. ಹಕ್ಕ ಅಂಡ್ ಬುಕ್ಕ. ಹಂಪಿ ಆಫ್ ಬಳ್ಳಾರಿ ಡಿಸ್ಟ್ರಿಕ್ಟ್ ವಾಸ್ ದೇರ್ ಕ್ಯಾಪಿಟಲ್ ಸಿಟಿ. ನೀವು ಈ ಮ್ಯಾಪ್ ನಲ್ಲಿ ಅಬ್ಸರ್ವ್ ಮಾಡಬೇಕು ದ ಮೇನ್ capital city of Vijayanagara Empire. And their national emblem was boar. Boar ಅಂತಂದ್ರೆ ವರಹ. ಈ ನ್ಯಾಷನಲ್ ಎಂಬ್ಲೆಮ್ ನ ನೀವು ಈ ಪಿಕ್ಚರ್ ನಲ್ಲಿ ಅಬ್ಸರ್ವ್ ಮಾಡಿ. ಡ್ಯೂರಿಂಗ್ 1336 up to 646 Vijayanagara Empire was ruled by the 4 dynasties. ಒನ್ ಬೈ ಒನ್ ನೀವು ಇಲ್ಲಿ ನೋಡ್ತಾ ಹೋಗಬೇಕು. ಒಂದು ಸಂಗಮ ಡೈನಸ್ಟಿ, ನೆಕ್ಸ್ಟ್ ಸಾಲ್ವಾ ಡೈನಸ್ಟಿ, ತುಳುವ ಡೈನಸ್ಟಿ ಅಂಡ್ ಅರವೀಡು ಡೈನಸ್ಟಿ. ನೌ ಲೆಟ್ಸ್ ಸಿ ಸಂಗಮ ಡೈನಸ್ಟಿ. ಸಂಗಮ ಡೈನಸ್ಟಿ ರೂಲ್ಡ್ ಫ್ರಮ್ 1336 ಇಂದ ಅಪ್ ಟು 1485 ವರೆಗೆ. ಹರಿಹರ ಅಂಡ್ ಬುಕ್ಕ. ಹರಿಹರ, he was the first king of this dynasty. He took control over the regions of Tungabhadra river. ತುಂಗಭದ್ರದ ರೀಜನ್ಸ್ ಗಳು ಅಂದ್ರೆ ಪ್ರಾಂತ್ಯಗಳು, ಎಲ್ಲಾ ಪ್ರಾಂತ್ಯಗಳನ್ನ ಅವರ ಕಂಟ್ರೋಲ್ ತಗೊಳ್ತಾರೆ. ಅಂಡ್ he was the first king of Sangama dynasty. He extended ಅಂತ ಅಂದ್ರೆ ವಿಸ್ತರಿಸುವಂಥದ್ದು. His empire up to Konkan coast of west, ಅಲ್ಲಿಂದ to Nellore and Kadapa of east, and also the Krishna river of north, then the Kaveri river of south. Like this, he laid a strong foundation for his empire. ನಾವು ಇಲ್ಲಿ ಮ್ಯಾಪ್ ನಲ್ಲಿ ಕೃಷ್ಣಾ ರಿವರ್ ಅಂಡ್ ಕಾವೇರಿ ರಿವರ್ ನ
ತಿಳ್ಕೊಳ್ಳಿ. ಮೇನ್ ಎಕ್ಸಾಕ್ಟ್ ಆಗಿ ಕಾವೇರಿ ರಿವರ್ ಮತ್ತೆ ಕೃಷ್ಣ ರಿವರ್ನ ಮ್ಯಾಪ್ನಲ್ಲಿ ಮಾರ್ಕ್ ಮಾಡೋದು ಕೂಡ ನೀವು ಕಲಿಬೇಕು. ಬುಕ್ಕರಾಯ, he was brother of Harihara. He took over the power after his death because Harihara had no son. So during his rule, his son Kampana, he widened the empire by defeating the Sultan of Madurai. This all the details explained in a book called Madura Vijayam. It was written by Kampana's queen Ganga Devi. Look at the picture. It is the famous book Madura Vijayam. ಪೆನುಕೊಂಡ, ಅಲ್ಲಿ ರೆಡ್ಡಿಸ್ ಆಫ್ ಕೊಂಡವೀಡು ಅವರು ರೂಲ್ ಮಾಡ್ತಿರ್ತಾರೆ. ಅವರನ್ನ ಬುಕ್ಕರಾಯ ಸೋಲಿಸಿ ಆ ಪ್ರದೇಶವನ್ನ ಕ್ಯಾಪ್ಚರ್ ಮಾಡ್ಕೊಳ್ತಾರೆ. ಹಿ ವಾಸ್ ಸಕ್ಸಸ್ಫುಲ್ ಇನ್ ಸಾಲ್ವಿಂಗ್ ದ ರಿಲಿಜಿಯಸ್ ವಾರ್ ಬಿಟ್ವೀನ್ ಜೈನ್ಸ್ ಅಂಡ್ ಶ್ರೀ ವೈಷ್ಣವೀಸ್. ಬುಕ್ಕರಾಯನ ಆಸ್ಥಾನದಲ್ಲಿ ಜೈನ್ಸ್ ಮತ್ತೆ ಶ್ರೀ ವೈಷ್ಣವೀಸ್ ಅವ್ರ ನಡುವೆ ಒಂದು ರಿಲಿಜಿಯಸ್ ವಾರ್ನ ಸ್ಟಾರ್ಟ್ ಆಗುತ್ತೆ. ರಿಲಿಜಿಯಸ್ ವಾರ್ ಅಂತಂದ್ರೆ ಧಾರ್ಮಿಕ ಯುದ್ಧವನ್ನ ಸ್ಟಾರ್ಟ್ ಆಗುತ್ತೆ. ಆ ಸಂದರ್ಭದಲ್ಲಿ ಬುಕ್ಕರಾಯ ಆ ಸಮಸ್ಯೆಯನ್ನ ಬಗೆಹರಿಸಿ ಹಿ ಮೇಂಟೈನ್ಡ್ ರಿಲಿಜಿಯಸ್ ಹಾರ್ಮನಿ ಅಂಡ್ ಈಕ್ವಾಲಿಟಿ ಬಿಟ್ವೀನ್ ದೆಮ್. ಈ ಎಲ್ಲ ಡೀಟೇಲ್ಸ್ನ ನಾವು ಶ್ರವಣಬೆಳಗೊಳ ಇನ್ಸ್ಕ್ರಿಪ್ಷನ್ ನಲ್ಲಿ ನೋಡಬಹುದು. ಆಫ್ಟರ್ ಬುಕ್ಕರಾಯ, ಹರಿಹರ ಸೆಕೆಂಡ್, ಬುಕ್ಕರಾಯ ಸೆಕೆಂಡ್, ವಿರೂಪಾಕ್ಷ ಸೆಕೆಂಡ್, ದೇವರಾಯ ಫಸ್ಟ್, ವೀರ ವಿಜಯರಾಯ ಇವರೆಲ್ಲರೂ ಕೂಡ ರೂಲ್ ಮಾಡ್ತಾರೆ ವಿಜಯನಗರ ಎಂಪೈರ್ನ. ದೇವರಾಯ ಸೆಕೆಂಡ್, ಇವರನ್ನ ಪ್ರೌಢ ದೇವರಾಯ ಅಂತ ಕರೀತಾರೆ. ಹಿ ವಾಸ್ ದ ಫೇಮಸ್ ಕಿಂಗ್ ಆಫ್ ಸಂಗಮ ಡೈನಸ್ಟಿ. His period was very significant in Vijayanagara dynasty. After he took over the power and he built a new army. ಆ ಆರ್ಮಿನಲ್ಲಿ ಯಾರೆಲ್ಲ ಇದ್ರು ಅಂತಂದ್ರೆ ಮುಸ್ಲಿಂ ಸೋಲ್ಜರ್ಸ್. ಅವರು ತುಂಬಾನೇ ಸ್ಕಿಲ್ಡ್ ಅಂದ್ರೆ ಎಕ್ಸ್ಪರ್ಟ್ ಆಗಿದ್ರು. ಇನ್ನು ಆರ್ಚರಿ ಅಂತಂದ್ರೆ ಬಿಲ್ಲುಗಾರಿಕೆ, ಬಿಲ್ವಿದ್ಯೆನಲ್ಲಿ ಅವರು ಎಕ್ಸ್ಪರ್ಟ್ ಇದ್ರು. ಅಂಡ್ ಹಾರ್ಸ್ ಟೇಮಿಂಗ್ ಅಂತಂದ್ರೆ ಕುದುರೆಗಳನ್ನ ಪಳಗಿಸುವಂಥದ್ದು. ಅಂಡ್ ವಿತ್ ದ ಹೆಲ್ಪ್ ಆಫ್ ಹಿಸ್ ಆರ್ಮಿ ಹಿ ಡಿಫಿಟೆಡ್ ರೆಡ್ಡಿ ಲೀಡರ್ಸ್ ಆಫ್ ಕೊಂಡವೀಡು ರೀಜನ್. ಹಿ ಡಿಫೆಂಡೆಡ್ ಮೀನ್ಸ್ ಸಮರ್ಥಿಸಿಕೊಳ್ಳುವಂಥದ್ದು. ದ ಫೇಮಸ್ ಮುದ್ಗಲ್ ಫೋರ್ಟ್, ರಾಯಚೂರ್, ಬ್ಯಾಂಕಾಪುರ್ ಇವೆಲ್ಲ ಪ್ಲೇಸ್ಗಳನ್ನ by fighting with Ahmad Shah of Bahmani Sultans. Look at this. It is famous Mudugal fort. His brave commander andre nayaka. Brave means tumba dhairyashali commander called Lakkana Dandesha defeated the kings of Kerala and Sri Lanka. Then he collected treasure and tribute. ಟ್ರೆಷರ್ ಅಂಡ್ ಟ್ರಿಬ್ಯೂಟ್ ಅಂತ ಅಂದ್ರೆ ನಿಧಿ ಮತ್ತೆ ಕಾಣಿಕೆಗಳನ್ನ ಅವರು ಪಡ್ಕೊಳ್ತಾರೆ. ಪ್ರೌಢದೇವರಾಯ ಹೂ ಹ್ಯಾಡ್ ರಿಲಿಜಿಯಸ್ ಟಾಲರೆನ್ಸ್, ಹಿ ಬಿಲ್ಟ್ ಮೆನಿ ಮಾಸ್ಕ್, ಜೈನ್ ಅಂಡ್ ವೈಷ್ಣವ ಟೆಂಪಲ್ಸ್ ಇನ್ ದ ಕ್ಯಾಪಿಟಲ್. ನೆಕ್ಸ್ಟ್ ತೆಲುಗು ಪೊಯೆಟ್ ಶ್ರೀನಾಥ ಅಂಡ್ ಸಂಸ್ಕೃತ್ ಫಿಲಾಸಫರ್ ದಿಂಡಿಮ and Kannada poet and also the minister Lakkana Dandesha were sheltered in his kingdom. Sheltered ಅಂತ ಅಂದ್ರೆ ಆಶ್ರಯವನ್ನ ಪಡ್ಕೊಂಡಿದ್ರು. ವೀರಶೈವಿಸಮ್ ಗಾಟ್ ರೀಸರೆಕ್ಟೆಡ್ ಇನ್ ಹಿಸ್ ಪೀರಿಯಡ್. ಅವರು ಕೂಡ ಇಲ್ಲಿ ಪುನರುತ್ಥಾನವನ್ನ ಪಡ್ಕೊಳ್ತಾರೆ. ಪರ್ಷಿಯನ್ ಅಂಬಾಸಿಡರ್ ಅಬ್ದುಲ್ ರಜಾಕ್ ಇವರು ವಿಸಿಟೆಡ್ ಮಾಡಿರ್ತಾರೆ ಇನ್ ದ ಇಯರ್ 1443 ನಲ್ಲಿ ದ ಕ್ಯಾಪಿಟಲ್ ಸಿಟಿ ಆಫ್ ವಿಜಯನಗರ ಕಿಂಗ್ಡಮ್ಗೆ. ಡ್ಯೂರಿಂಗ್ ಪ್ರೌಢದೇವರಾಯನ ಪೀರಿಯಡ್ ನಲ್ಲಿ ಅವರು ವಿಜಯನಗರ ಸಾಮ್ರಾಜ್ಯದ ವೈಭವವನ್ನು ಕಂಡು ಅವ್ರು ಹೀಗೆ ಹೇಳಿದ್ದಾರೆ, I have seen such a rich kingdom like Vijayanagara kingdom for the first time.
ಅವರು ಫಸ್ಟ್ ಟೈಮ್ ತುಂಬ ರಿಚ್ ಆಗಿರುವಂತಹ ಕಿಂಗ್ಡಮ್ ನೋಡಿದ್ರಂತೆ. ಅದು ಯಾವುದು ಅಂತ ಅಂದರೆ ವಿಜಯನಗರ ಕಿಂಗ್ಡಮ್. ಆ್ಯಂಡ್ ದ ಐ ಹ್ಯಾಸ್ ನಾಟ್ ಸೀನ್ ನಾಟ್ ದ ಇಯರ್ ಹರ್ಡ್ ಆಫ್ ಎನಿ ಪ್ಲೇಸ್ ಲೈಕ್ ವಿಜಯನಗರ ಎಂಪೈರ್. ಅಂದರೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ವಿಜಯನಗರ ಅಂತಹ ಯಾವುದೇ ಸ್ಥಳವನ್ನು ಕಣ್ಣು ನೋಡಲಿಲ್ಲ ಅಥವಾ ಕಿವಿ ಕೇಳಿಲ್ಲ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಆಲ್ಸೋ ದೇರ್ ಈಸ್ ನೋ ಪ್ಲೇಸ್ ಆನ್ ಅರ್ತ್ ವಿಚ್ ಈಸ್ ಕಂಪೇರಬಲ್ ಟು ವಿಜಯನಗರ. ಅಂದರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಹೋಲಿಸಬಹುದಾದಂತಹ ಯಾವುದೇ ಸ್ಥಳ ಭೂಮಿ ಮೇಲೆ ಇಲ್ಲ. ಆ್ಯಂಡ್ ದ ಕ್ಯಾಪಿಟಲ್ ಹ್ಯಾಸ್ 7 forts ಆ್ಯಂಡ್ ದ ರಾಜಾಸ್ ಆರ್ಮಿ ಹ್ಯಾಸ್ ಲ್ಯಾಕ್ಸ್ ಆಫ್ ಸೋಲ್ಜರ್ಸ್. ಇವೆಲ್ಲ ಅನುಭವಗಳನ್ನು, ವೈಭವವನ್ನು, ಸಾಮ್ರಾಜ್ಯದ ಒಂದು ರಿಚ್ನೆಸ್ಸನ್ನು ಕಂಡು ಅಬ್ದುಲ್ ರಜಾಕ್ ಅವರು ಹೀಗೆ ಹೇಳಿದ್ದಾರೆ. He had the titles like Gaja Betegara. It means hunter of elephants. Then another one title also we have to see here, Chatusamudradishwara and Ariraya Vibhada. After his death in 1446, his son Mallikarjuna, next Virupaksha III, they ruled Vijayanagara kingdom, but they were very weak rulers. So because of this strong commander, Salva Narasimha captured the capital. Next, with this all the incident, the rule of Sangama dynasty ended in 1485. Okay children, now we stop our class and we will continue this chapter in next video. Till then, take care.